ವಾಟ್ ಇಫ್ ಇವತ್ತು ಇಂಡಿಯಾ ಇಂಗ್ಲೆಂಡ್ ಮೇಲೆ ಗೆದ್ದೇ ಗೆಲ್ಲತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಅನಲೈಸ್ ಮಾಡೋಣ. ನಮ್ಮ ಟಾಪ್ ಆರ್ಡರ್ ಅಲ್ಲಿ ಇವತ್ತು ಅಭಿಷೇಕ್ ಶರ್ಮಾ ಹಾಗೂ ಇಶಾನ್ ಕಿಶನ್ ಮೇಲೆ ಹೆಚ್ಚು ಎಕ್ಸ್ಪೆಕ್ಟೇಷನ್ ಇದೆ. ಅಫ್ಕೋರ್ಸ್ ಅಭಿಷೇಕ್ ಶರ್ಮಾ ಮೇಲೆ ಜಾಸ್ತಿ, ಬಿಕಾಸ್ ಇಯರ್ ಬ್ಯಾಕ್ ಇದೇ ಇಂಗ್ಲೆಂಡ್ ಟೀಮ್ ಮೇಲೆ ಇದೇ ವಾಂಖೆಡೆಯಲ್ಲಿ ಅವನು 100 ಸ್ಕೋರ್ ಮಾಡಿದ್ದಾನೆ ಅಂಡ್ ಇವತ್ತು ಅದು ರಿಪೀಟ್ ಆಗೋ ಅಷ್ಟು ಸಾಧ್ಯತೆ ಇದೆ. ಇಶಾಂತ್ ಶರ್ಮಾ ಆನ್ ದ ಅದರ್ ಸೈಡ್ ಇದುವರೆಗೂ ಒಂದ್ 2-3 ಮ್ಯಾಚ್ ಅಲ್ಲಿ ಆಡಿದಾನೆ. ಅಭಿಷೇಕ್ ಶರ್ಮಾ ಯಾವ ಮ್ಯಾಚ್ ಅಲ್ಲೂ ಸರಿಯಾಗಿ ಆಡಿಲ್ಲ. ಸೊ ಇಬ್ಬರ ಮೇಲೂ ಹೆವಿ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ಹಾಗೆ ಮಿಡ್ ಓವರ್ಸ್ ನ ತಿಲಕ್ ವರ್ಮಾ ಹಾಗೆ ಸೂರ್ಯಕುಮಾರ್ ಯಾದವ್ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಅವರ ಸೌತ್ ಆಫ್ರಿಕಾ ಮೇಲಿನ ಸೋಲಿನ ಲರ್ನಿಂಗ್ಸ್ ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಾಗತ್ತೆ. ಶಿವಮ್ ಡೂಬೆ ಕೂಡ ಇದಕ್ಕೆ ಸಹಾಯ ಮಾಡಬಹುದು. ಡೆಪ್ತ್ ಓವರ್ಸ್ ಅಲ್ಲಿ ಮಾತ್ರ ನಮ್ಗೆ ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್ ಹಾಗೆ ಅಕ್ಷರ್ ಪಟೇಲ್ ನ ಅವಶ್ಯಕತೆ ತುಂಬಾ ಇದೆ. ಇವತ್ತು ಮ್ಯಾಚು ವಾಂಖೆಡೆಯಲ್ಲಿ ನಡೀತಾ ಇದೆ ಗುರು. ಅಲ್ಲದೆ ಇವತ್ತು ಹೈ ಸ್ಕೋರಿಂಗ್ ಗೇಮ್ ಅಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಅಟ್ ದ ಸೇಮ್ ಟೈಮ್ ಇವತ್ತು ಸ್ಪಿನ್ನರ್ಸ್ ವಿಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ನಾವು ಸೌತ್ ಆಫ್ರಿಕಾ ಮೇಲೆ ಆಡಿದಾಗ ನಮಗೆ ಅಕ್ಷರ್ ಪಟೇಲ್ ಆಗ್ಲಿ ಅಥವಾ ಕುಲ್ದೀಪ್ ಯಾದವ್ ಆಗ್ಲಿ ಇರಲಿಲ್ಲ. ಆದ್ರೆ ಇಲ್ಲಿ ಇವತ್ತು ನಾವು ಅಕ್ಷರ್ ಪಟೇಲ್ ನ ತಗೊಂಡಾಗ ಐ ಥಿಂಕ್ ಹಿ ಕ್ಯಾನ್ ಸ್ಪಿನ್ ಅಂಡ್ ಬ್ಯಾಟ್ ಆಸ್ ವೆಲ್, ವಿಚ್ ಇಸ್ ಅ ಪಾಸಿಟಿವ್ ಫಾರ್ ಇಂಡಿಯಾ. ನನ್ನ ಪ್ರಕಾರ ಇಂಡಿಯಾಗೆ ಇವತ್ತು ಗೆಲ್ಲಕ್ಕೆ ಒಳ್ಳೆ ಚಾನ್ಸ್ ಇದೆ ಗುರು. ಅದೇ ತರ ಇಂಗ್ಲೆಂಡ್ ಕಡೆ ನೋಡಿದಾಗ ಅವ್ರ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗೆ ಬೂಮ್ರಾ ಚೆನ್ನಾಗಿ ಎಕ್ಸ್ಪೋಸ್ ಆಗಿಲ್ಲ. ಹಾಗಾಗಿ ದೇ ವಿಲ್ ಹ್ಯಾವ್ ಸರ್ಪ್ರೈಸ್ ಡೆಲಿವರೀಸ್ ಟುಡೇ. ಅಲ್ಲದೆ ಸ್ಪಿನ್ ಅಟ್ಯಾಕ್ ಬರುತ್ತೆ. ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ ಎಲ್ಲ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಅಂಡ್ ಐ ಥಿಂಕ್ ಇಟ್ ಶುಡ್ ನಾಟ್ ಬಿ ಪ್ರಾಬ್ಲಮ್. ನನ್ನ ಪ್ರಕಾರ ಇವತ್ತು ಇಂಡಿಯಾ ಗೆಲ್ಲತ್ತೆ. ಅಭಿಷೇಕ್ ಶರ್ಮಾ ಮ್ಯಾನ್ ಆಫ್ ದ ಮ್ಯಾಚ್ ಆಗೇ ಆಗ್ತಾನೆ. ನಿಮ್ಮ ಪ್ರಕಾರ ಯಾರು ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಹೆಚ್ಚು ವಿಡಿಯೋಸ್ಗೆ ಫಾಲೋ ಮಾಡಿ. ಥ್ಯಾಂಕ್ ಯು.